ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಡಿಸೆಂಬರ್ 16, 2023ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PAB ಆ ಒಂದು ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ 2023 ನೀಡಲಾಗಿದೆ. ಈ ಪ್ರಶಸ್ತಿಯನ್ನು ಡೇನಿಯಲ್ ಬ್ಯಾರನ್ ಬೋಯಿಮ್ ಮತ್ತು ಅಲಿ ಅಬು ಹವಾದ್ ಅವರಿಗೆ ಕೆಳಗಿನ ಯಾವ ಕೆಲಸಕ್ಕಾಗಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1. ಇಸ್ರೇಲ್ ಹಮಾಸ್ ನಡುವೆ ಏನು ಯುದ್ಧ ನಡೀತಾ ಇದೆ ಅದರ ವಿರುದ್ಧ ಹೋರಾಟ ನಡೆಸ್ತಾರೆ ಇವರು. ಸೊ ಆ ಕಾರಣಕ್ಕಾಗಿ ಇವರಿಗೆ ಈ ಒಂದು ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ದಿ ಹಿಂದೂ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಆ್ಯಕ್ಟಿವಿಸ್ಟ್ ಆಗಿರತಕ್ಕಂಥ ಅಲಿ ಅಬು ಹವಾದ್ ಮತ್ತು ಡೇನಿಯಲ್ ಬರೋನ್ ಬೋಯಿಮ್ ಅವರಿಗೆ ಈ ಒಂದು ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ನೀಡಿ ಗೌರವಿಸಲಾಗಿದೆ. ನಾವು ಡೀಟೇಲ್ಸ್ ಏನಿದೆ ಅಂತ ನೋಡೋಣ. ನೋಡಿ, ಪ್ರಸಿದ್ಧ ಪಿಯಾನೋ ವಾದಕ, ನೋಡಿ ಇವರು ಪಿಯಾನೋ ವಾದಕ ಆಗಿದ್ದಾರೆ. ಯಾರು? ಡೇನಿಯಲ್ ಬಾರೆನ್ ಬೋಯಿಮ್ ಅಂತ ಹೇಳಿದ್ವಿ, ಪಿಯಾನೋ ವಾದಕ. ಮತ್ತು ಶಾಂತಿ ಕಾರ್ಯಕರ್ತ ಆಗಿರತಕ್ಕಂಥ ಅಲಿ ಅಬು ಹವಾದ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಜಂಟಿಯಾಗಿ ನೀಡಲಾಗಿದೆ. ನಡೆಯುತ್ತಿರುವ ಇಸ್ರೇಲ್ ಹಮಾಸ್ ಸಂಘರ್ಷದ ವಿರುದ್ಧ ಅಹಿಂಸಾತ್ಮಕ ಹೋರಾಟ ಪರಿಹಾರಕ್ಕಾಗಿ ಅವರಿಬ್ಬರನ್ನು ಆಯ್ಕೆ ಮಾಡಲಾಗಿದೆ. ಇದುವರೆಗೆ ಟೋಟಲ್ ಆಗಿ 17,000ಕ್ಕೂ ಹೆಚ್ಚು ಜನರು ಇಸ್ರೇಲ್ ಹಮಾಸ್ ಸಂಘರ್ಷದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. ತಮ್ಮ ಸಂಗೀತ ಸಾಧನೆಗಳ ಜೊತೆಗೆ ಬ್ಯಾರನ್ ಬೋಯಿಮ್ ಏನಿದೆ, ಪಶ್ಚಿಮ ಏಷ್ಯಾದಲ್ಲಿ ಸಾಮರಸ್ಯವನ್ನು ಉತ್ತೇಜಿಸಲು ಸಂಗೀತವನ್ನು ಬಳಸುವ ಪ್ರಯತ್ನಗಳಿಗೆ ಹೆಸರುವಾಸಿಯಾಗಿದ್ದಾರೆ. ನೋಡಿ, ಪಶ್ಚಿಮ ಏಷ್ಯಾದಲ್ಲಿ ಮುಖ್ಯವಾಗಿ ಪಶ್ಚಿಮ ಏಷ್ಯಾಗಳು ಕಂಟ್ರಿಗಳು ಏನೋ ಇರ್ತವೆ. ಸೊ ಅದರಲ್ಲಿ ಇವರು ಸಂಗೀತದ ಮೂಲಕ, ಅಂದರೆ ಪಿಯಾನೋ ವಾದಕರವರು ಪ್ರಸಿದ್ಧವಾಗಿ, ಸೊ ಅದರ ಮೂಲಕ ಅವರು ಇದನ್ನು ಕಡಿಮೆ ಮಾಡತಕ್ಕಂಥ ಒಂದು ಪ್ರಯತ್ನದಲ್ಲಿ ಹೆಸರು ಮಾಡಿದ್ದಾರೆ. ಇನ್ನು ಅಲಿ ಅಬು ಹವಾದ್ ಅವರು ಪ್ರಮುಖ ಪ್ಯಾಲೆಸ್ತೇನಿಯನ್ ಶಾಂತಿ ಕಾರ್ಯಕರ್ತ. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಸಂಘರ್ಷಕ್ಕೆ ಶಾಂತಿಯುತ ಪರಿಹಾರಕ್ಕಾಗಿ ಅವರು ಪ್ಯಾಲೆಸ್ತೈನ್ ಇಸ್ರೇಲ್ ಜನರೊಂದಿಗೆ ಒಟ್ಟಾಗಿ ಕೆಲಸ ಮಾಡಿದ್ದಾರೆ. ಹಾಗಾದರೆ ಇಲ್ಲಿ ಬಾರೆನ್ ಬೋಯಿನ್ ಯಾವ ದೇಶದವರು ಅಂತ ಕೇಳಿದರೆ, ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವರು ಸ್ವಿಟ್ಜರ್ಲ್ಯಾಂಡ್ ದೇಶದವರು ಮತ್ತು ಇಲ್ಲಿ ಅಲಿ ಅಬು ಹವಾದ್ ಅವರು ಪ್ಯಾಲೆಸ್ತೈನ್ ದೇಶದವರು. ಸೊ ಇವರಿಬ್ಬರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಾವು ಇಂದಿರಾ ಗಾಂಧಿ ಪ್ರಶಸ್ತಿಯ ಬಗ್ಗೆ ನೋಡೋಣ. ಈ ಪ್ರಶಸ್ತಿ 1986ರಲ್ಲಿ ಸ್ಥಾಪನೆಯಾಗಿದೆ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಸ್ಮರಣಾರ್ಥ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗುತ್ತದೆ. ಪ್ರಶಸ್ತಿಯು 25 ಲಕ್ಷ ರೂಪಾಯಿ ಮತ್ತು ಪ್ರಮಾಣ ಪತ್ರವನ್ನು ಹೊಂದಿರುತ್ತದೆ. ಜಾಗತಿಕ ಮಟ್ಟದಲ್ಲಿ ಶಾಂತಿ ಮತ್ತು ಅಭಿವೃದ್ಧಿ, ನೋಡಿ ಶಾಂತಿ ಮತ್ತು ಅಭಿವೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ಕೆಲಸ ಮಾಡುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಮೊದಲ ಇಂದಿರಾ ಗಾಂಧಿ ಪ್ರಶಸ್ತಿಯನ್ನು ಪಾರ್ಲಿಮೆಂಟರಿಯನ್ಸ್ ಫಾರ್ ಗ್ಲೋಬಲ್ ಆ್ಯಕ್ಷನ್ 1986ರಲ್ಲಿ ಪಡೆದುಕೊಂಡಿದೆ. ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ನವದೆಹಲಿಯಲ್ಲಿ 2023ನೇ ಸಾಲಿನ ಪ್ರತಿಷ್ಠಿತ ಆಸಿಯನ್ ಭಾರತ ರಾಗಿ ಉತ್ಸವವನ್ನು ಯಾರು ಉದ್ಘಾಟಿಸಿದರು? ನೋಡಿ, ಆಸಿಯನ್ ಇಂಡಿಯಾ ಮಿಲ್ಲೆಟ್ಸ್ ಫೆಸ್ಟಿವಲ್. ಸೊ ಯಾರು ಉದ್ಘಾಟಿಸಿದರು ಅಂತ ಕೇಳಿದರೆ ಅರ್ಜುನ್ ಮುಂಡಾ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಸೊ PAB ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು, ಗಮನಿಸಿ. ಯೂನಿಯನ್ ಮಿನಿಸ್ಟರ್ ಶ್ರೀ ಅರ್ಜುನ್ ಮುಂಡಾ ಇನಾಗರೇಟ್ಸ್ ಆಸಿಯನ್ ಇಂಡಿಯಾ ಮಿಲ್ಲೆಟ್ಸ್ ಫೆಸ್ಟಿವಲ್ ಟುಡೇ ಅಟ್ ನವದೆಹಲಿ. ನೋಡಿ, ಈ ವರ್ಷದ ಆಸಿಯನ್ ಇಂಡಿಯಾ ಮಿಲ್ಲೆಟ್ಸ್ ಫೆಸ್ಟಿವಲ್ ಎಲ್ಲಿ ನಡೀತಾ ಇದೆ ಅಂತ ಕೇಳಿದರೆ ನವದೆಹಲಿಯಲ್ಲಿ ನಡೀತಾ ಇದೆ. ಸೊ ಇದನ್ನು ಇನಾಗ್ರೇಷನ್ ಮಾಡಿರ್ತಕ್ಕಂಥವರು ಯೂನಿಯನ್ ಮಿನಿಸ್ಟರ್ ಆಗಿರತಕ್ಕಂಥ ಅರ್ಜುನ್ ಮುಂಡಾ. ಓಕೆ, ಸೊ ಇಲ್ಲಿ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಮತ್ತು ಬುಡಕಟ್ಟು ವ್ಯವಹಾರಗಳ ಸಚಿವರಾಗಿರ್ತಕ್ಕಂಥ ಅರ್ಜುನ್ ಮುಂಡಾರವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ರಾಗಿ ವರ್ಷಕ್ಕೆ ಅನುಗುಣವಾಗಿ ಉತ್ಸವವು ಜಾಗೃತಿಯನ್ನು ಹೆಚ್ಚಿಸಲು ಮತ್ತು ರಾಗಿ ಆಧಾರಿತ ಉತ್ಪನ್ನಗಳಿಗೆ ದೊಡ್ಡ ಮಾರುಕಟ್ಟೆಯನ್ನು ಸ್ಥಾಪಿಸುವ ಗುರಿಯನ್ನು ಇದು ಹಾಕಿಕೊಂಡಿದೆ. ನೆಕ್ಸ್ಟ್ ನಾವು ಮೂರನೇ ಕ್ವಶನ್ ಏನಿದೆ ಅಂತ ನೋಡೋಣ. ಪ್ರಸ್ತುತ ಕೆಳಗಿನ ಯಾವ ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ದೇಶದಲ್ಲಿ ವಿಜ್ಞಾನ ಸಂಸ್ಕೃತಿಯನ್ನು ಉತ್ತೇಜಿಸಲು, ನೋಡಿ ವಿಜ್ಞಾನದ ಸಂಸ್ಕೃತಿಯನ್ನು ಉತ್ತೇಜಿಸಲು ಹೊಸ ವಿಜ್ಞಾನ ಕೇಂದ್ರಗಳು ಅಥವಾ ಕಾರ್ಯಾಲಯಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ? ನೋಡಿ ಇಲ್ಲಿ, ಸೊ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಆಗಿರೋದ್ರಿಂದ ನೀವು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಅಂತ ಹಾಕ್ಬೋದು.
ಆದರೆ ಸರಿಯಾಗಿರ್ತಕ್ಕಂಥ ಉತ್ತರ ಕೇಂದ್ರ ಸಂಸ್ಕೃತಿ ಸಚಿವಾಲಯ. ನೋಡಿ, ವಿಜ್ಞಾನ ಸಂಸ್ಕೃತಿಯನ್ನು ಉತ್ತೇಜಿಸುವ ಉದ್ದೇಶದಿಂದಾಗಿ ಇನ್ನು ದೇಶದಲ್ಲಿ ಹೊಸ ಅಂದರೆ ನ್ಯೂ ಸೈನ್ಸ್ ಸೆಂಟರ್ಗಳನ್ನು ಓಪನ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ರೈಸ್ ಆಗಿರ್ತವೆ. ಸೊ ಇದನ್ನು ಕೂಡ PAB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ರು, ಗಮನಿಸಿ. ನ್ಯೂ ಸೈನ್ಸ್ ಮ್ಯೂಸಿಯಮ್ಸ್ ಇನ್ ದ ಕಂಟ್ರಿ. ಓಕೆ, ಸೊ ತೆರೀತಾ ಇದೆ. ಮಿನಿಸ್ಟ್ರಿ ಆಫ್ ಕಲ್ಚರ್ ನೋಡಿ ಅಡಿಯಲ್ಲಿ ಇವನ್ನ ಡೆವಲಪ್ ಮಾಡ್ತಾ ಇದ್ದಾವೆ. ನ್ಯೂ ಸೈನ್ಸ್ ಸೆಂಟರ್ ಆರ್ ಮ್ಯೂಸಿಯಮ್ಸ್ ಅಂತ ಹೇಳ್ತೀವಿ. ಸೊ ಅಕ್ರಾಸ್ ದ ಕಂಟ್ರಿ ಅಂಡರ್ ಸ್ಕೀಮ್ ಫಾರ್, ಸೊ ನೋಡಿ ಸ್ಪಾಕ್ಸ್ ಅಂತ ಹೇಳ್ತೀವಿ. ಈ ಸ್ಪಾಕ್ಸ್ ಸ್ಕೀಮ್ ಅಂಡರ್ ಅಡಿಯಲ್ಲಿ ಇಡೀ ದೇಶಾದ್ಯಂತ ನ್ಯೂ ಸೈನ್ಸ್ ಸೆಂಟರ್ಸ್ ಆರ್ ಮ್ಯೂಸಿಯಮ್ಸ್ಗಳನ್ನು ಕೇಂದ್ರ ಕಲ್ಚರ್ ಅಥವಾ ಸಂಸ್ಕೃತಿ ಸಚಿವಾಲಯ ಜಾರಿಗೆ ತರ್ತಾ ಇದೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಇದು. ಹಾಗಾದರೆ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಸಂಸ್ಕೃತಿ ಸಚಿವಾಲಯವು ದೇಶದಲ್ಲಿ ವಿಜ್ಞಾನದ ಸಂಸ್ಕೃತಿಯನ್ನು ಉತ್ತೇಜಿಸುವ ಯೋಜನೆ, ಸ್ಪಾಕ್ಸ್ ಅಂತ ಹೇಳ್ತೀವಿ. ಈ ಯೋಜನೆಯ ಮೂಲಕ ಹೊಸ ವಿಜ್ಞಾನ ಕೇಂದ್ರಗಳು ಅಥವಾ ಸಂಗ್ರಹಾಲಯಗಳನ್ನು ರಚಿಸುತ್ತಿದೆ. ನ್ಯಾಷನಲ್ ಕೌನ್ಸಿಲ್ ಆಫ್ ಸೈನ್ಸ್ ಮ್ಯೂಸಿಯಮ್ಸ್ NCSM ಸರ್ಕಾರದ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಸ್ವಾತಂತ್ರ್ಯ ಸಂಸ್ಥೆಯಾಗಿ ಇದು ಕಾರ್ಯನಿರ್ವಹಿಸುತ್ತದೆ. ಸ್ಪಾಕ್ಸ್ ಏನಿದೆ, ಯೋಜನೆಯಡಿಯಲ್ಲಿ ವಿಜ್ಞಾನ ಕೇಂದ್ರಗಳು ಅಥವಾ ನಗರಗಳು ಅಥವಾ ಸಂಗ್ರಹಾಲಯಗಳು ಅಥವಾ ಇನೋವೇಷನ್ ಸೆಂಟರ್ಗಳನ್ನು ಅಭಿವೃದ್ಧಿಪಡಿಸಲು ಭಾರತ ಸರ್ಕಾರವು ಅನುಷ್ಠಾನಗೊಳಿಸುವ ಒಂದು ಸಂಸ್ಥೆಯಾಗಿದೆ. ಹಾಗಾದರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಸೈನ್ಸ್ ಮ್ಯೂಸಿಯಂ ಎಂಬುದು ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಬರತಕ್ಕಂಥ ಒಂದು ಸ್ವಾಯತ್ತ ಸರ್ಕಾರದ ಸಂಸ್ಥೆಯಾಗಿದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 4ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆಯು ಭೂಮಿಯ ವಾತಾವರಣದ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಲು, ನೋಡಿ, ಭೂಮಿಯ ವಾತಾವರಣದ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಲು ಫೇಸ್ ಮಿಷನ್ ಉಡಾವಣೆ ಮಾಡಲಿದೆ? ಫೇಸ್ ಮಿಷನ್ ಸರಿಯಾದಂಥ ಉತ್ತರ ನಾಸಾ, ಆಪ್ಷನ್ ನಂಬರ್ 2 ಸರಿಯಾಗಿದೆ. ನೀವಿಲ್ಲಿ ಗಮನಿಸಬಹುದು, ಫಿನಾನ್ಷಿಯಲ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರಲ್ಲಿ ಮಾಹಿತಿ ಕೊಟ್ಟಿದ್ದರು. ನಾಸಾ ಆಲ್ ಸೆಟ್ ಟು ಲಾಂಚ್ ಆಫ್ ಫೇಸ್ ಮಿಷನ್ ಟು ಸ್ಟಡಿ ಏರ್ ಕ್ವಾಲಿಟಿ, ಕೀ ಕ್ಲೈಮೇಟ್ ಫ್ಯಾಕ್ಟರ್ಸ್ ಆ್ಯಂಡ್ ಮೋರ್. ನೋಡಿ, ಇದು ಏರ್ ಕ್ವಾಲಿಟಿ ಆ್ಯಂಡ್ ಕ್ಲೈಮೇಟ್ ಫ್ಯಾಕ್ಟರ್ಸ್ಗಳನ್ನು ತಿಳಿಯಲು ಅಂದರೆ ಭೂಮಿಯ ಬಗ್ಗೆ, ವಾತಾವರಣದ ಬಗ್ಗೆ, ಭೂಮಿಯ ಮೇಲಿನ ವಾತಾವರಣದ ಬಗ್ಗೆ ಸಂಪೂರ್ಣವಾಗಿರತಕ್ಕಂಥ ಮಾಹಿತಿಯನ್ನು ತಿಳಿಸುವ ಉದ್ದೇಶದಿಂದಾಗಿ ನಾಸಾ ಸಂಪೂರ್ಣ ಆಲ್ ಸೆಟ್ ಒಳಗೊಂಡಂಥ ಫೇಸ್ ಮಿಷನನ್ನು ಉಡಾವಣೆ ಮಾಡಲಿದೆ. ಫೇಸ್, ನಾವು ಡೀಟೇಲ್ಸನ್ನು ತಿಳ್ಕೊಳ್ಳೋಣ ಫೇಸ್ ಮಿಷನ್ ಬಗ್ಗೆ. ನೋಡಿ, 2024 ಆರಂಭದಲ್ಲಿ ಉಡಾವಣೆಯಾಗಲಿರುವ ಮುಂಬರುವ ಫ್ಯಾಕ್ಟನ್ ಏರೋಸಾಲ್ ಕ್ಲೌಡ್ ಓಷನ್ ಎಕೋಸಿಸ್ಟಮ್ಸ್ ಅಂತ ಹೇಳ್ತೀವಿ, ವಿಸ್ತೃತ ರೂಪ ಇದು. ಸೊ ಇದರ ವಿಸ್ತೃತ ರೂಪ ಏನು ಅಂತಲೂ ಕೂಡ ಕೇಳಬಹುದು, ನೆನ್ಪಿಟ್ಕೊಳ್ಳಿ. ಈ ಮಿಷನ್ನೊಂದಿಗೆ ಭೂಮಿಯ ವಾತಾವರಣದ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಲು ನಾಸಾ ಸಜ್ಜಾಗಿದೆ. ಮಿಷನ್ ಸುಧಾರಿತ ನೋಡಿ ಧ್ರುವ ಮಾಪನಗಳನ್ನು ಬಳಸಿಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಬೆಳಕು, ಏರೋಸಾಲ್ಗಳು ಮತ್ತು ಮೋಡಗಳ ಪರಸ್ಪರ ಕ್ರಿಯೆಯನ್ನು ಅಧ್ಯಯನ ಮಾಡಲು ಅವುಗಳ ಪ್ರಭಾವದ ಆಳವಾದ ಗ್ರಹಿಕೆಗೆ ಕೊಡುಗೆ ನೀಡುತ್ತದೆ. ಗಾಳಿಯ ಗುಣಮಟ್ಟ ಮತ್ತು ಹವಾಮಾನದ ಬಗ್ಗೆ ನಮಗೆ ಸಂಪೂರ್ಣವಾಗಿರತಕ್ಕಂಥ ಮಾಹಿತಿಯನ್ನು ತಿಳಿಸಿಕೊಡುತ್ತದೆ. ಫೇಸ್ ಮಿಷನ್ ಏರೋಸಾಲ್ಗಳನ್ನು ವಿಶ್ಲೇಷಿಸುವುದಲ್ಲದೆ ಸಾಗರದ ಬಣ್ಣವನ್ನು ಕೂಡ ಅಧ್ಯಯನ ಮಾಡುತ್ತದೆ. ಹಾಗಾದರೆ ಏರೋಸಾಲ್ ಅಂದರೆ ಏನು ಅಂತಂದರೆ, ಏರೋಸಾಲ್ ಅಂದರೆ ವಾತಾವರಣದಲ್ಲಿ ಕಂಡು ಬರ್ತಕ್ಕಂಥ ಧೂಳು ಮತ್ತು ವಿವಿಧ ರೀತಿಯ ಪಾರ್ಟಿಕಲ್ಸ್, ಕಣಗಳು ಏನಿದ್ದಾವೆ, ಸೊ ಇವುಗಳನ್ನು ನಾವು ಏರೋಸಾಲ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ನಾವು 5ನೇ ಕ್ವಶನ್ ಏನಿದೆ ಅಂತ ನೋಡೋಣ. 2023 ವಿಶ್ವ ಅಥ್ಲೆಟಿಕ್ಸ್ ಪ್ರಶಸ್ತಿಗಳನ್ನು ಬಿಡುಗಡೆ ಮಾಡಲಾಗಿದೆ. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿಶ್ವ ಅಥ್ಲೆಟಿಕ್ಸ್ ಪ್ರಶಸ್ತಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಈ ಪ್ರಶಸ್ತಿಗಳ ಅಡಿಯಲ್ಲಿ ಕೆಳಗಿನ ಯಾರು ವರ್ಷದ ಅತ್ಯುತ್ತಮ ಪುರುಷ ಟ್ರ್ಯಾಕ್ ಅಥ್ಲೆಟ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ? ನೋಡಿ, ಬೆಸ್ಟ್ ಮೇಲ್ ಟ್ರ್ಯಾಕ್ ಅಥ್ಲೆಟ್, ಸೊ ಇಯರ್ ಆಫ್ ದ ಅಥ್ಲೆಟ್ ಅವಾರ್ಡ್. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಸರಿಯಾಗಿದೆ. ನೋ ಲೈಲ್ಸ್ ಅಂತ ಹೇಳ್ತೀವಿ. ನೋ ಲೈಲ್ಸ್ ಅವರು ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸೊ ನೋಡಿ, ಗಮನಿಸಿ, ಲೈಲ್ಸ್ ದಿ ಹಿಂದೂ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಲೈಲ್ಸ್ ಆ್ಯಂಡ್ ಕಿಪಿಗಾನ್ ಅಂತ ಹೇಳಿದ್ವಿ. ಸೊ ನೇಮ್ಡ್ ಟ್ರ್ಯಾಕ್ ಅಥ್ಲೆಟ್ಸ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ನೋಡೋಣ. ನೋ ಲೈಲ್ಸ್ ಮತ್ತು ನೋಡಿ ಫೈತ್ ಕಿಪಿಗಾನ್ ಎಂಬತಕ್ಕಂಥವರು
ನೋಡಿ ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದೀನಿ ಗಮನಿಸಿ. ವಿಶ್ವ ಅಥ್ಲೆಟಿಕ್ಸ್ನಿಂದ ವರ್ಷದ ಟ್ರ್ಯಾಕ್ ಕ್ರೀಡಾಪಟುಗಳು ಎಂದು ಹೆಸರಿಸಲಾಗಿದೆ. ಹಾಗಾದರೆ ಸೋಮವಾರ ವಿಶ್ವ ಅಥ್ಲೆಟಿಕ್ಸ್ನಲ್ಲಿ ಅಮೆರಿಕ ದೇಶದ ಒಂದು ಸ್ಪ್ರಿಂಟರ್ ಆಗಿರತಕ್ಕಂಥ ನೋ ಲೈನ್ಸ್ ಅವರು ಮತ್ತು ಕೀನ್ಯಾ ದೇಶ, ನೋಡಿ ಇವರು ನೋ ಲೈಲ್ಸ್ ರವರು ಅಮೆರಿಕ ದೇಶದವರು, ಫೈತ್ ಕಿಪಿಗಾನ್ ಎಂಬತಕ್ಕಂಥವರು ಕೀನ್ಯಾ ದೇಶದವರು. ಇವರನ್ನು ಕ್ರಮವಾಗಿ ವರ್ಷದ ಪುರುಷ ಮತ್ತು ವರ್ಷದ ಮಹಿಳೆಯರ ಟ್ರ್ಯಾಕ್ ಅಥ್ಲೆಟ್ಗಳು, ನೋಡಿ ಟ್ರ್ಯಾಕ್ ಅಥ್ಲೆಟ್ಸ್ ಆಫ್ ದ ಇಯರ್ ಬೈ ವರ್ಲ್ಡ್ ಅಥ್ಲೆಟ್ಸ್ ಎಂದು ಘೋಷಿಸಲಾಗಿದೆ. ಮುಖ್ಯವಾಗಿ ನೋ ಲೈಲ್ಸ್ 2023ರಲ್ಲಿ 3 ಚಿನ್ನದ ಪದಕವನ್ನು ಪಡೆದಿದ್ದಾರೆ. ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ 100 ಮೀಟರ್, 200 ಮೀಟರ್ನಲ್ಲಿ ವೈಯಕ್ತಿಕ ಚಿನ್ನದ ಪದಕ ಗೆದ್ದರೆ 4x400 ಮೀಟರ್ ರಿಲೇ ತಂಡದಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ ಇವರು. ಇನ್ನು ಕಿಪಿಗಾನ್ ಬಗ್ಗೆ ನೋಡೋದಾದರೆ ಇವರು 2 ಚಿನ್ನದ ಪದಕವನ್ನು ಪಡೆದಿದ್ದಾರೆ. 1500 ಮೀಟರ್ ಮತ್ತು 5000 ಮೀಟರ್ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಫೈತ್ ಕಿಪಿಗಾನ್ ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಉಳಿದಂತೆ ವಿಶ್ವ ಅಥ್ಲೆಟಿಕ್ಸ್ ಅವಾರ್ಡ್ 2023ರ ಇತರೆ ವಿಜೇತರನ ಕುರಿತು ನಾವು ನೋಡೋಣ. ವರ್ಷದ ಅಥ್ಲೀಟ್ ಪ್ರಶಸ್ತಿಯನ್ನು ಮಹಿಳಾ ಕ್ಷೇತ್ರದಲ್ಲಿ ಯುಲಿಮಾರ್ ರೋಜಾಸ್ ರವರು ಪಡೆದುಕೊಂಡಿದ್ದಾರೆ. ನೋಡಿ ಇವರನ್ನು ವೆನಿಜುವಲದ ಟ್ರಿಪಲ್ ಜಂಪ್ನ ರಾಣಿ ಅಂತ ಕರಿತೇವೆ. ಸೊ ಇವರು ಮಹಿಳಾ ಕ್ಷೇತ್ರದಲ್ಲಿ ವರ್ಷದ ಅಥ್ಲೆಟ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇನ್ನು ವರ್ಷದ ಅಥ್ಲೆಟ್ಸ್ ಪುರುಷ ಕ್ಷೇತ್ರದಲ್ಲಿ ನೋಡಿ ಆರ್ಮಾಂಡ್ ಮೋಂಡೋ ಡುಪ್ಲಾಂಟಾಸ್, ಇವ್ರ ಹೆಸರು ಕೇಳಿರ್ಬೋದು ನೀವು. ಮೋಂಡೋ ಡುಪ್ಲಾಂಟಾಸ್ ಸ್ವೀಡನ್ ದೇಶದವರು. ಇವರು ವರ್ಷದ ಅಥ್ಲೆಟ್ ಪುರುಷ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಾಗಾದರೆ ವಿಶ್ವ ಅಥ್ಲೆಟಿಕ್ಸ್ ಬಗ್ಗೆ ನಾವು ನೋಡೋದಾದರೆ ಸೊ ಇಲ್ಲಿ ಇದು ತುಂಬ ಇಂಪಾರ್ಟೆಂಟ್. ಅಂದರೆ ನಮ್ಮ ದೇಶದ ಪ್ರಖ್ಯಾತ ಅಥ್ಲೆಟ್ ಆಗಿರತಕ್ಕಂಥ ನೀರಾಜ್ ಚೋಪ್ರಾ ಏನಿದ್ದಾರೆ 11ನೇ ಸ್ಥಾನ ಪಡೆದುಕೊಂಡಿದ್ದಾರೆ. ಸೊ ಈ ಮೂಲಕ ಭಾರತದಿಂದ ಏಕೈಕ ಆಟಗಾರ ಇದರಲ್ಲಿ ಸ್ಥಾನವನ್ನು ಪಡೆದಿರತಕ್ಕಂಥವರು. ಅಥ್ಲೆಟಿಕ್ ವಿಭಾಗದಲ್ಲಿ ಇವರು 11ನೇ ಸ್ಥಾನದಲ್ಲಿದ್ದಾರೆ. ಇದು ಕೂಡ ಕೇಳಬಹುದು, ನೆನಪಿರಲಿ. ಸೊ ನಾವೀಗ ವಿಶ್ವ ಅಥ್ಲೆಟಿಕ್ಸ್ ಬಗ್ಗೆ ನೋಡೋದಾದರೆ ಜುಲೈ 17, 1912ರಲ್ಲಿ ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ತೆರೆಯಲಾಯಿತು. ಪ್ರಧಾನ ಕಚೇರಿ ಮೊನಾಕೋದಲ್ಲಿದೆ. ಅಧ್ಯಕ್ಷರು ಸೆಬಾಸ್ಟಿಯನ್ ಕೋ ಪ್ರಸ್ತುತ ಅಧ್ಯಕ್ಷರು. ನೆಕ್ಸ್ಟ್ 6ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯದಲ್ಲಿ 8ನೇ ಆವೃತ್ತಿಯ ಬ್ರಹ್ಮಪುತ್ರ ವ್ಯಾಲಿ ಫಿಲ್ಮ್ ಫೆಸ್ಟಿವಲ್ನ ಭವ್ಯ ಉದ್ಘಾಟನಾ ಸಮಾರಂಭ ನಡೆಯಿತು? ನೋಡಿ ಬ್ರಹ್ಮಪುತ್ರ ವ್ಯಾಲಿ ಫಿಲ್ಮ್ ಫೆಸ್ಟಿವಲ್. ಸರಿಯಾದಂಥ ಉತ್ತರ ಅಸ್ಸಾಂ. ಇಲ್ಲಿ ನಿಮಗೆ ಆಪ್ಷನಲ್ಲಿ ಅರುಣಾಚಲ ಪ್ರದೇಶ, ಅಸ್ಸಾಂ ಅಥವಾ ನಾಗಾಲ್ಯಾಂಡ್, ಅದರ ಜೊತೆಗೆ ಮಣಿಪುರ, ತ್ರಿಪುರ ಯಾವುದಾದ್ರೂ ಕೇಳ್ಬೋದು. ಆದರೆ ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ವ್ಯಾಲಿ ಫಿಲ್ಮ್ ಫೆಸ್ಟಿವಲ್ ನಡೆಯುತ್ತದೆ. ಸೊ ಈ ಒಂದು ಫೆಸ್ಟಿವಲ್ ಅಸ್ಸಾಂನಲ್ಲಿ ಗುವಾಹಟಿಯಲ್ಲಿ ಆರಂಭವಾಗಿದೆ. ಇದನ್ನು ಕೂಡ ದಿ ಹಿಂದೂ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. BVFF 2023 ಬ್ರಹ್ಮಪುತ್ರ ವ್ಯಾಲಿ ಫಿಲ್ಮ್ ಫೆಸ್ಟಿವಲ್ ರಿಟರ್ನ್ಸ್. ಸೊ ಇಲ್ಲಿ ಸಿನಿಮಾ ಫ್ರಮ್ ನಾರ್ತ್ ಈಸ್ಟ್ ಅಂತ ಹೇಳ್ತೀವಿ. ನಾರ್ತ್ ಈಸ್ಟಿಗಾಗಿ ಇರತಕ್ಕಂಥ ಒಂದು ಪ್ರಮುಖ ಸಿನಿಮಾ ಒಂದು ಉದ್ಘಾಟನಾ ಸಮಾರಂಭವಾಗಿದೆ. ಸೊ ಇಲ್ಲಿ ಇದೀಗ ಇದು ಗುವಾಹಟಿಯಲ್ಲಿ ಆರಂಭವಾಗಿದೆ. ಈಶಾನ್ಯ ಭಾರತದ ಬಹು ನಿರೀಕ್ಷಿತ ಚಲನಚಿತ್ರೋತ್ಸವಗಳ ರೋಮಾಂಚನ ಮತ್ತು ಸಾಂಸ್ಕೃತಿಕವಾಗಿ ಶ್ರೀಮಂತ ಆರಂಭಕ್ಕೆ ವೇದಿಕೆಯನ್ನು ಸಿದ್ಧಪಡಿಸಿತು. ನೆಕ್ಸ್ಟ್ 7ನೇ ಕ್ವಶನ್ ನೋಡೋಣ. ಡಿಸೆಂಬರ್ 2023ರಲ್ಲಿ ಬಿಡುಗಡೆಯಾದ ಭಾರತದ ಅತ್ಯಂತ ವೇಗದ ಸೌರ ವಿದ್ಯುತ್ ದೋಣಿಯ ಹೆಸರೇನು? ನೋಡಿ ಭಾರತದ ಅತ್ಯಂತ ವೇಗದ ಸೌರ ವಿದ್ಯುತ್ ದೋಣಿ ಅಂದರೆ ಇಂಡಿಯಾಸ್ ಫಾಸ್ಟೆಸ್ಟ್ ಸೋಲಾರ್ ಎಲೆಕ್ಟ್ರಿಕ್ ಬೋಟ್ ಯಾವುದು? ಅದರ ಹೆಸರೇನು ಅಂತ ಕೇಳಿದರೆ ಬಾರಾಕುಡ. ನೋಡಿ ಬಾರಾಕುಡ ಎಂಬುದು ಭಾರತದ ಅತ್ಯಂತ ವೇಗದ ಸೌರ ವಿದ್ಯುತ್ ದೋಣಿಯಾಗಿದೆ. ನೋಡಿ ಇಲ್ಲಿ ಗಮನಿಸಿ ನೀವು, ದ ಬಾರಾಕುಡ ಅಂತ ಹೇಳ್ತೀವಿ. ಇಂಡಿಯಾಸ್ ಫಾಸ್ಟೆಸ್ಟ್ ಸೋಲಾರ್ ಎಲೆಕ್ಟ್ರಿಕ್ ಬೋಟ್ ಸೆಟ್ ಸಾಯಿಲ್ ಫಾರ್ ಸಸ್ಟೈನಬಲ್ ಫ್ಯೂಚರ್. ಅಂದರೆ ಇದು ಒಂದು ಸುಸ್ಥಿರ ಅಭಿವೃದ್ಧಿಗೂ ಕೂಡ ಕೊಡುಗೆಯನ್ನು ನೀಡುತ್ತದೆ. ಇದು ಯಾವುದೇ ರೀತಿಯ ವಾಯು ಮಾಲಿನ್ಯಕ್ಕೆ ಕಾರಣವಾಗುವುದಿಲ್ಲ, ಅಂದರೆ ಸಮುದ್ರದಿಂದ ಉಂಟಾಗ್ತಕ್ಕಂಥ ಮಾಲಿನ್ಯಕ್ಕೆ. ನೋಡಿ ಬಾರಾಕುಡ ಕೇರಳದಲ್ಲಿ ಉದ್ಘಾಟನೆಯಾಗಿದೆ ಸ್ನೇಹಿತರೆ. ಕೇರಳದಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು. ಇದು ಭಾರತದ ಅತ್ಯಂತ ವೇಗದ ಸೌರ ವಿದ್ಯುತ್ ದೋಣಿ ಎಂದು ಪ್ರಶಂಸಿಸಲ್ಪಟ್ಟಿದೆ. ಇದನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಕೇಳಿದರೆ ನೆವಾಲ್ಟ್ ಸೋಲಾರ್ ಮತ್ತು ಎಲೆಕ್ಟ್ರಿಕ್ ಬೋಟ್ ಕಂಪನಿ. ನೋಡಿ ನೊವಾಲ್ಟ್ ಸೋಲಾರ್ ಮತ್ತು ಎಲೆಕ್ಟ್ರಿಕ್ ಬೋಟ್ ಕಂಪನಿ ಇದನ್ನು ಪ್ರಾರಂಭಿಸಿದೆ. ಬಾರಾಕುಡ
4 ಮೀಟರ್ಗಳಷ್ಟು ಎತ್ತರದ ಅಲೆಗಳನ್ನು ನ್ಯಾವಿಗೇಟ್ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಇದು ಶಬ್ದವಾಗಿರ್ಬೋದು, ಕಂಪನ ಆಗಿರ್ಬೋದು ಅಥವಾ ವಾಯು ಮಾಲಿನ್ಯವಿಲ್ಲದೆ ಕಾರ್ಯನಿರ್ವಹಿಸತಕ್ಕಂಥ ಒಂದು ಕಾರ್ಯ ಮಾಡುತ್ತದೆ. ಆ ಕಾರಣಕ್ಕಾಗಿ ಇದು ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟು. ಇನ್ನು ನ್ಯಾವಾಲ್ಟ್ ಸೋಲಾರ್ ಮತ್ತು ಎಲೆಕ್ಟ್ರಿಕ್ ಬೋಟ್ ಕಂಪನಿ ಏನಿದೆ ಕೊಚ್ಚಿಯಲ್ಲಿ ನೆಲೆಗೊಂಡಿದೆ. ಸೊ ಕೊಚ್ಚಿಯಲ್ಲಿ ನೆಲೆಗೊಂಡಿದೆ ಅಂದರೆ ಸೊ ಇಲ್ಲಿ ಕೇರಳದಲ್ಲಿ ಇದು ಉದ್ಘಾಟನೆಯಾಗಿದೆ ಎಂಬುದು ಇಂಪಾರ್ಟೆಂಟ್. ಅಂದರೆ ಯಾವ ರಾಜ್ಯದಲ್ಲೂ ಕೂಡ ಇದು ಉದ್ಘಾಟನೆಯಾಗಿದೆ ಅಂತಲೂ ಕೂಡ ಕೇಳಬಹುದು. ಅದರ ಹೆಸರೇನು ಮತ್ತು ಅದರ ಉತ್ಪಾದನೆ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು ಇಷ್ಟೆಲ್ಲ ಗೊತ್ತಿರಬೇಕು. ಸೊ ಇದು ಬರ್ಲಿನ್ನಲ್ಲಿ ನೋಡಿ, ಆಲ್ರೆಡಿ ಬರ್ಲಿನ್ನಲ್ಲಿ ಚಲನಶೀಲತೆ ಮತ್ತು ಸಾರಿಗೆ ವಿಭಾಗದಲ್ಲೇ ವಿಶ್ವದ ಅತ್ಯುತ್ತಮ ಸ್ಟಾರ್ಟಪ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಓಕೆ, ಸೊ ನೋಡಿ ಬರ್ಲಿನ್ನಲ್ಲಿ ಆಲ್ರೆಡಿ ಇದು ಪ್ರಶಸ್ತಿಗೆ ಪಾತ್ರವಾಗಿದೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಮಾಹಿತಿ ನೆನಪಿರಲಿನ ಸ್ಟಾರ್ಟಪ್ ಎನರ್ಜಿ ಟ್ರಾನ್ಸಿಷನ್ ಅವಾರ್ಡ್ 2023ರ ಪರಿಸರ ಸ್ನೇಹಿ ಕಡಲ ಸಾರಿಗೆಗೆ ಅದರ ನವೀನ ಕೊಡುಗೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ ನಾವು 8ನೇ ಕ್ವಶನ್ ನೋಡೋಣ. ಸೊ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ನು, ಗಮನಿಸಿ. ಅತ್ಯಂತ ಚತುರ ಯುವ ಉದ್ಯಮಿಗಳನ್ನು ಪ್ರದರ್ಶಿಸುವ ನೋಡಿ, ಅತ್ಯಂತ ಚತುರ ಯುವ ಉದ್ಯಮಿಗಳನ್ನು ಪ್ರದರ್ಶಿಸುವ ಉರುನ್ ಇಂಡಿಯಾ ಟಾಪ್ 100 ಅದರಲ್ಲಿ 30 ವರ್ಷದೊಳಗಿನ ಪಟ್ಟಿ ಇದು. ನೋಡಿ, ಉರುನ್ ಇಂಡಿಯಾ ಪ್ರತಿ ವರ್ಷ ಟಾಪ್ 100 ಒಂದು ನೀಡುತ್ತದೆ. ಅದರಲ್ಲಿ ಇದೀಗ ಬಿಡುಗಡೆಯಾಗಿರತಕ್ಕಂಥದ್ದು 30 ವರ್ಷದೊಳಗಿನ ಯುವ ಉದ್ಯಮಿಗಳ ಉರುನ್ ಇಂಡಿಯಾ ಟಾಪ್ 100 ಪಟ್ಟಿ. ಇದರಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿರತಕ್ಕಂಥವ್ರು ಯಾರು ಭಾರತದಲ್ಲಿ ಅಂತ ಕೇಳಿದರೆ ಆಪ್ಷನ್ ನಂಬರ್ ಆಪ್ಷನ್ ನಂಬರ್ 2 ಸರಿಯಾಗಿದೆ. ಕೈವಲ್ಯ ವೋಹ್ರಾ ಮತ್ತು ಆದಿತ್ ಪಲೀಚಾ ಅಂತ ಹೇಳ್ತೀವಿ. ಜೆಪ್ಟೋ ಕಂಪನಿ ಬಗ್ಗೆ ನೀವು ಕೇಳಿರ್ಬೋದು. ಸೊ ಜೆಫ್ಟೋಸ್ ಕಂಪನಿ. ಸೊ ಈ ಕಂಪನಿಯ ಉದ್ಘಾಟಕರು ಕೈವಲ್ಯ ವೋಹ್ರಾ ಮತ್ತು ಆದಿತ್ ಪಲೀಚಾ ಅಂತ ಹೇಳ್ತೀವಿ. ಇವರು ಈ ವರ್ಷದ ಉರುನ್ ಇಂಡಿಯಾ ಟಾಪ್ 100 30 ವರ್ಷದೊಳಗಿನವರ ಪಟ್ಟಿಯಲ್ಲಿ ಉನ್ನತ ಸ್ಥಾನವನ್ನು ಅಥವಾ ಅಗ್ರಸ್ಥಾನ ಪಡೆದುಕೊಂಡಿದ್ದಾರೆ. ನೋಡಿ, ಜೆಪ್ಟೋ ಫೌಂಡರ್ಸ್ ಟಾಪ್ ಉರುನ್ ಇಂಡಿಯಾಸ್ ಲೀಸ್ಟ್ ಆಫ್ ಟಾಪ್ 100 ಅಂಡರ್ 30ಯಲ್ಲಿ ಉರುನ್ ಇಂಡಿಯಾ ಲೀಸ್ಟ್ ಬಿಡುಗಡೆಯಾಗಿದೆ. ಇದರಲ್ಲಿ ಜೆಫ್ಟೋ ಕಂಪನಿಯ ಫೌಂಡರ್ ಅಂದರೆ ಸ್ಥಾಪಕರಾಗಿರ್ತಕ್ಕಂಥ ಇವರಿಬ್ಬರು ಅಗ್ರಸ್ಥಾನ ಪಡೆದಿದ್ದಾರೆ. ಡೀಟೇಲ್ಸನ್ನು ನಾವು ನೋಡೋಣ. ನೋಡಿ, ಇತ್ತೀಚೆಗೆ ಅನಾವರಣಗೊಂಡ ಉರುನ್ ಇಂಡಿಯಾ ಟಾಪ್ 100 ಅಂಡರ್ 30 ಲೀಸ್ಟ್ 2023ರ ವಿವಿಧ ಉದ್ಯಮಗಳಲ್ಲಿ ಅಲೆಗಳನ್ನು ಸೃಷ್ಟಿಸುವ ಯುವ ಉದ್ಯಮಿಗಳ ಸ್ಫೂರ್ತಿದಾಯಕ ಯಶಸ್ಸಿನ ಕಥೆಗಳನ್ನು ಪ್ರದರ್ಶಿಸಿದೆ. ಕ್ವಿಕ್ ಕಾಮರ್ಸ್ ಆಫ್ ಆಗಿರತಕ್ಕಂಥ ನೋಡಿ, ಇದು ಕ್ವಿಕ್ ಕಾಮರ್ಸ್ ಆಫ್ ಆಗಿರತಕ್ಕಂಥ ಜೆಪ್ಟೋ ಸಂಸ್ಥಾಪಕರಾಗಿರತಕ್ಕಂಥ ಕೈವಲ್ಯ ವೋಹ್ರಾ ಕೇವಲ 21 ವರ್ಷ ನೋಡಿ ಅವರಿಗೆ. ಇನ್ನು 22 ವರ್ಷದ ಆದಿತ್ ಪಲೀಚಾ ಅಗ್ರಸ್ಥಾನ ಪಡೆದುಕೊಂಡಿದ್ದಾರೆ. ಅವರು ಒಂದು ನಿಮಿಷದಲ್ಲಿ ವೈವಿಧ್ಯಮಯ ಉತ್ಪನ್ನಗಳನ್ನು ತಲುಪುವ ಜೆಫ್ಟೋನ ಬದ್ಧತೆಯು ಗಮನ ಸೆಳೆದಿದೆ. ನೋಡಿ, ಇದು ಆಲ್ರೆಡಿ 1.4 ಶತಕೋಟಿ ಮೌಲ್ಯದೊಂದಿಗೆ 2023ರ ಮೊದಲ ಭಾರತೀಯ ಯೂನಿಕಾರ್ನ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನೋಡಿ, ಸೊ ಇದನ್ನು ನೀವು ಗಮನಿಸಿ. ಭಾರತದ ಮೊಟ್ಟ ಮೊದಲ 2023ನೇ ಸಾಲಿನ ಯೂನಿಕಾರ್ನ್ ಯಾವುದು ಅಂತ ಕೇಳಿದ್ರೆ ಜೆಫ್ಟೋ ಕಂಪನಿ. ಯಾಕಂದರೆ ಅದು ನೋಡಿ, ಒಂದು ವರ್ಷದಲ್ಲಿ 1.4 ಬಿಲಿಯನ್ ಅಮೆರಿಕನ್ ಡಾಲರ್ ಸಾಧನೆ ಮಾಡಿರ್ತಕ್ಕಂಥದ್ದು ಕೇವಲ 22 ವರ್ಷದ ಹುಡುಗರು. ಓಕೆ, 1.4 ಶತಕೋಟಿ ಮೌಲ್ಯದೊಂದಿಗೆ ಭಾರತದ ಮೊಟ್ಟ ಮೊದಲ 2023ರ ಯೂನಿಕಾರ್ನ್ ಆಗಿದೆ. ಇನ್ನು 2ನೇ ಸ್ಥಾನದಲ್ಲಿರ್ತಕ್ಕಂಥವ್ರು ಬಾಂಜು. ನೋಡಿ, ಬಾಂಜು ಕಂಪನಿಯ ಸ್ಥಾಪಕರಾಗಿರತಕ್ಕಂಥ ನೀಲಕಂಠ ಭಾನು ಪ್ರಕಾಶ್ 24 ವರ್ಷ 2ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಬಾಹ್ಯಾಕಾಶ ತಂತ್ರಜ್ಞಾನದ ದಿಗಂತರ ಆಗಿರತಕ್ಕಂಥ ರಾಹುಲ್ ರಾವತ್ ಮತ್ತು ಕಂಟೆಂಟ್ ಮಾರ್ಕೆಟಿಂಗ್ ಫೆಫರ್ನ ಅನಿರುದ್ಧ್ ಸಿಂಗ್ಲಾ ಇವರು 4 ಮತ್ತು 5ನೇ ಸ್ಥಾನ ಪಡೆದುಕೊಂಡಿದ್ದಾರೆ. ಸೊ ಇವರು 5ನೇ ಸ್ಥಾನದವರೆಗೂ ಕ್ರಮವಾಗಿರತಕ್ಕಂಥ ಪ್ರಮುಖ ವ್ಯಕ್ತಿಗಳಿವರು. ಇದು ಕೂಡ ಎಕ್ಸಾಮಿಗೆ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ 9ನೇ ಕ್ವಶನ್ ನೋಡೋಣ. ನವದೆಹಲಿಯಲ್ಲಿ ನಡೆಯುತ್ತಿರುವ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಯ ಎಲೈಟ್ 88 kg ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗಳಿಸಿದವರು ಯಾರು? ಸೊ 88 kg ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಸಂದೇಶ್ ಬಿಜಿ. ಯಾಕೆ ಇವರನ್ನೇ ಕೊಟ್ಟಿದ್ದೀನಿ, ಸುಮಾರು ಜನ ಗೆದ್ದಿದ್ದಾರೆ. ಇವರು ಕರ್ನಾಟಕದವರು. ಓಕೆ, ಕರ್ನಾಟಕದವರು, ಆ ಕಾರಣಕ್ಕಾಗಿ ಇಂಪಾರ್ಟೆಂಟ್ ಆಗುತ್ತೆ.
ಸೊ ಕರ್ನಾಟಕದವರಾಗಿರತಕ್ಕಂಥ ಸಂದೇಶ್ ಬೀಜಿರವರು ತಮ್ಮ 88 kg ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗಳಿಸಿದ್ದಾರೆ. ಸೊ ಯಾವ ಕ್ರೀಡೆ ಅಂತ ಕೇಳಿದ್ರೆ ಪವರ್ ಲಿಫ್ಟಿಂಗ್ ಸ್ಪರ್ಧೆ. ಓಕೆ, ಸೊ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಅವರು ಈ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು. ಸೊ ಇದನ್ನು PAB ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ರು, ಗಮನಿಸಿ. ಕರ್ನಾಟಕ ಸಂದೇಶ್ ಬೀಜಿ ನೋಡಿ ಕಿಸ್ಡ್ ಗೋಲ್ಡ್ ವಿತ್ ಅಂದರೆ ಗೋಲ್ಡ್ ಪದಕಕ್ಕೆ ಮುತ್ತಿಟ್ಟಿದ್ದಾರೆ. ವಿತ್ ನೋಡಿ ಸ್ಪೆಂಡೋಸ್ ಎಫರ್ಟ್ ಆಫ್ 171 kg ಅಂದರೆ 171 kg ಭಾರ ಎತ್ತುವ ಮೂಲಕ ಎಲೈಟ್ 88 kg ಸೆಕ್ಷನ್ ಅಂದರೆ 88 kg ವಿಭಾಗದಲ್ಲಿ ಪಾರ್ಟಿಸಿಪೇಟ್ ಮಾಡಿ 171 kg ಅವರು ಸಾಧನೆ ಎತ್ತುವ ಮೂಲಕ ಸೊ ಇಲ್ಲಿ ಪವರ್ ಲಿಫ್ಟಿಂಗ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿರತಕ್ಕಂಥದ್ದು. ಓಕೆ, ಸೊ ನೋಡಿ ಇಲ್ಲಿ ಗಮನಿಸಬಹುದು ನೀವು. ಸೊ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ನವದೆಹಲಿಯಲ್ಲಿ ನಡೀತಾ ಇದೆ. ಸೊ ಕರ್ನಾಟಕದ ಪ್ರಮುಖ ಸ್ಪರ್ಧಿಯವರು. ಸೊ 88 kg ವಿಭಾಗದಲ್ಲಿ ಭಾಗವಹಿಸಿದ್ರು. ಸೊ ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಇವರ ಸಾಧನೆ 171 kg ಸ್ಪರ್ಧೆ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಅವರ ಸ್ಪರ್ಧೆನೂ ಕೂಡ ತಿಳ್ಕೊಂಡಿರಿ, ಯಾವ ವಿಭಾಗದಲ್ಲಿ ಭಾಗವಹಿಸಿದ್ರು ಮತ್ತು ಯಾವ ರಾಜ್ಯದವರು ಎಂಬುದು. ಓಕೆ, ಸೊ ನೆಕ್ಸ್ಟ್ ನಾವು 10ನೇ ಕ್ವಶನ್ ನೋಡೋಣ. ನೋಡಿ, ಇತ್ತೀಚೆಗೆ ಭಾರತೀಯ ಸೇನೆಗೆ ಸೇರ್ಪಡೆಗೊಂಡ ಪಿನಾಕ. ಸೊ ಪಿನಾಕ ಎಂಬುದು ಒಂದು ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಸಿಸ್ಟಮ್ ಆಗಿದೆ. ನೋಡಿ, ಮಲ್ಟಿ ಬ್ಯಾರಲ್ ಅಂತೇಳಿದೆ ಅಂದರೆ ಬಹು ಉಪಯುಕ್ತ ರಾಕೆಟ್ ಲಾಂಚರ್ ಆಗಿದೆ. ರಾಕೆಟ್ ಲಾಂಚರ್ ಅಂತ ಅಂದರೆ ಆ ಕ್ಷಿಪಣಿಗಳ ಒಂದು ಬಿಡುಗಡೆ ಮಾಡ್ತಕ್ಕಂಥದ್ದು, ಅಂದರೆ ದೊಡ್ಡ ದೊಡ್ಡ ಬಾಂಬುಗಳಾಗಿರ್ಬೋದು. ಅಂದರೆ ಆ ಒಂದು ವಾಹನ ಇರುತ್ತೆ, ಅದರ ಮೇಲೆ ಗನ್ನಿನ ಅಂದರೆ ಬುಲೆಟ್ ರೀತಿಯಲ್ಲಿ ದೊಡ್ಡ ದೊಡ್ಡ ಒಂದು ರಾಕೆಟ್ಗಳಿರ್ತಾವಲ್ಲ, ಲಾಂಚ್ ಮಾಡತಕ್ಕ ಕಾರ್ಯ ಮಾಡುತ್ತದೆ ಇದು. ಸೊ ಪಿನಾಕ ಶಿವನ ಒಂದು ಬಿಲ್ಲಿನ ಒಂದು ವಿಧವಾಗಿದೆ ಇದು. ಸೊ ಪಿನಾಕ ಎಂಬುದು, ಸೊ ಇದರ ಹೆಸರನ್ನು ಇಡಲಾಗಿದೆ. ಇದನ್ನು ಅಭಿವೃದ್ಧಿಪಡಿಸಿ, ಹಾಗಾದರೆ ಇದನ್ನು ಕೆಳಗಿನ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತ ಕೇಳ್ತಾರೆ. ಸೊ DRDO ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. DRDO ಅಭಿವೃದ್ಧಿಪಡಿಸಿದ ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಸಿಸ್ಟಮನ್ನು ಇದೀಗ ಭಾರತೀಯ ಸೇನೆಗೆ ಸೇರ್ಪಡೆಗೊಳಿಸಲಾಗಿದೆ. ಹಾಗಾದರೆ ಇಲ್ಲಿ ನಿಮಗೆ ಏನು ಕ್ವಶನ್ ಕೇಳ್ಬೋದು, ಪಿನಾಕ ಎಂಬುದು ಯಾವ ಒಂದು ಸೇನೆಗೆ ಸೇರ್ಪಡೆಗೊಂಡಿದೆ ಅಂತ ಕೇಳಿದರೆ ನೌಕಾಪಡೆ, ಭೂಪಡೆ, ಸೇನಾಪಡೆ ಎಲ್ಲ ಕೇಳ್ಬೋದು. ಭಾರತೀಯ ಸೇನಾಪಡೆಗೆ ಸೇರ್ಪಡೆಗೊಂಡಿದೆ. ಹಾಗಾದರೆ ಪಿನಾಕ ಎಂಬುದು ಒಂದು ಏನು ಅಂತ ಕೇಳಿದರೆ ಇದೊಂದು ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಆಗಿದೆ. ಇದು ಗೊತ್ತಿರಬೇಕು, ಇದೊಂದು ರಾಕೆಟ್ ಲಾಂಚರ್ ಸಿಸ್ಟಮ್ ಆಗಿದೆ. ಓಕೆ, ಇದನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದರೆ DRDO. ಓಕೆ, ನೋಡಿ ಪಿನಾಕ ಶಸ್ತ್ರಾಸ್ತ್ರ ವ್ಯವಸ್ಥೆಗೆ 2800 ಕೋಟಿ ಅನುದಾನ. ನಾವು ಡೀಟೇಲ್ಸನ್ನು ಅಲ್ಲಿ ಪಿನಾಕ ನೀವು ಇಲ್ಲಿ ಗಮನಿಸಬಹುದು ನೀವು. ಸೊ ಇಲ್ಲಿ ವಾಹನವಿದೆ, ಅದರ ಮೇಲೆ ಇವು ರಾಕೆಟ್ಗಳು ಅಂತ ಕರಿತೇವೆ ಇವನ್ನ. ಸೊ ಇವುಗಳನ್ನು ಲಾಂಚ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದು ಪಿನಾಕ, ಅದಕ್ಕೆ ಇಟ್ಟಿರ್ತಕ್ಕಂಥದ್ದು ಇದು. ಓಕೆ, ಗಮನಿಸಿ. ಮಹತ್ವದ ಬೆಳವಣಿಗೆಯಲ್ಲಿ ಭಾರತೀಯ ಸೇನೆಯ ಬತ್ತಳಿಕೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಪಿನಾಕ ಶಸ್ತ್ರಾಸ್ತ್ರ ವ್ಯವಸ್ಥೆಗೆ 2800 ಕೋಟಿ ರು ಅನುದಾನ ನೀಡಿದೆ. ರಕ್ಷಣಾ ಸಚಿವಾಲಯವು ಪಿನಾಕ ಎಂಬುದು ಒಂದು ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಸಿಸ್ಟಮ್ಗಳಿಗಾಗಿ ಸುಮಾರು 6400 ರಾಕೆಟ್ಗಳನ್ನು ಖರೀದಿಸಲು 2800 ಕೋಟಿ ರೂಪಾಯಿಗಳನ್ನು ಪ್ರಸ್ತಾಪಪಡಿಸಿದೆ. ದೇಶೀಯ ನಿರ್ಮಿತ ಈ ಒಂದು ಪಿನಾಕ ಆಯುಧ ವ್ಯವಸ್ಥೆಯನ್ನು ಹಿಂದೂ ದೇವರು ಶಿವನ ಬಿಲ್ಲಿನ ಹೆಸರಿಡಲಾಗಿದೆ. ನೋಡಿ, ಪಿನಾಕ ಎಂಬುದು ಒಂದು ಶಿವನ ಬಿಲ್ಲಿನ ಹೆಸರಾಗಿದೆ. ಇದನ್ನು ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ DRDO ಅಭಿವೃದ್ಧಿಪಡಿಸಿದೆ. ಓಕೆ, DRDO ಅಭಿವೃದ್ಧಿಪಡಿಸಿ ವಿನ್ಯಾಸಗೊಳಿಸಿ ನಿರ್ಮಾಣ ಮಾಡಿದೆ. ಇಷ್ಟೆಲ್ಲ ಮಾಹಿತಿ ನೆನಪಿರಲಿ. ನೆಕ್ಸ್ಟ್ ನಾವು 12ನೇ ಕ್ವಶನ್ ನೋಡೋಣ. ಭಾರತವು ಇತ್ತೀಚೆಗೆ ತನ್ನ 50 ವರ್ಷಗಳ ರಾಜತಾಂತ್ರಿಕ ಸಂಬಂಧವನ್ನು ಯಾವ ದೇಶದೊಂದಿಗೆ ಡಿಸೆಂಬರ್ 2023ರಲ್ಲಿ ಆಚರಿಸಿತು? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಡಿ, ಕೊರಿಯಾ, ರಿಪಬ್ಲಿಕ್ ಆಫ್ ಕೊರಿಯಾ. ಭಾರತ ಮತ್ತು ಗಣರಾಜ್ಯದ ನಡುವಿನ ರಾಜತಾಂತ್ರಿಕ ಸಂಬಂಧಗಳ ಸ್ಥಾಪನೆಯ 50 ವರ್ಷಗಳನ್ನು ಪೂರೈಸಿದ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಕೊರಿಯಾ ಗಣರಾಜ್ಯದ ಅಧ್ಯಕ್ಷ ಶ್ರೀ ಯೋನ್ ಸುಕ್ ಯೋಲ್ ಅವರಿಗೆ ಶುಭಾಶಯವನ್ನು ಕೋರಿದರು. ಓಕೆ, ಸೊ ನೋಡಿ 1973ರಲ್ಲಿ ಭಾರತವು ಉತ್ತರ ಮತ್ತು ದಕ್ಷಿಣ ಕೊರಿಯಾವನ್ನು ಔಪಚಾರಿಕವಾಗಿ ಗುರುತಿಸುವ ಮೂಲಕ ರಾಜತಾಂತ್ರಿಕ ಸಂಬಂಧಗಳನ್ನು ಖಚಿತವಾಗಿ ಸ್ಥಾಪಿಸಲಾಯಿತು. ಅಟ್ ಪ್ರೆಸೆಂಟ್ಲಿ ನೋಡಿ ಈ ಒಂದು ಕಾರಣದಿಂದಾಗಿ ಪ್ರಸ್ತುತ ಹುಂಡೈ ಮೋಟಾರ್, ಹುಂಡೈ ಆಗಿರ್ಬೋದು,
ಪೋಸ್ಕೋ ಆಗಿರ್ಬೋದು, ಎಲ್ ಜಿ ಟಿ ವಿಗಳು ಅಥವಾ ಎಲೆಕ್ಟ್ರಾನಿಕ್ಸ್ಗಳು ಮತ್ತು ಸ್ಯಾಮ್ಸಂಗ್ ಏನಿದೆ ಇವೆಲ್ಲ ದಕ್ಷಿಣ ಕೊರಿಯಾಕ್ಕೆ ಸಂಬಂಧಪಟ್ಟಂಥ ಒಂದು ಕಂಪನಿಗಳಿವು. ಓಕೆ, ಹಾರ್ಡ್ವೇರ್ ಸಾಫ್ಟ್ವೇರ್ ಕಂಪನಿಗಳು ಇವುಗಳು ಭಾರತದಲ್ಲಿ ತೆರೆದಿದೆ. ಸೊ ಇವು 50 ವರ್ಷವನ್ನು ಪೂರೈಸಿದೆ. ಅಟ್ ಪ್ರೆಸೆಂಟ್ಲಿ ಭಾರತ ಮತ್ತು ಕೊರಿಯಾದ ನಡುವಿನ ಸಂಬಂಧವು 27.8 ಶತಕೋಟಿ ಏರಿದೆ. ಓಕೆ, ಸೊ ನೆಕ್ಸ್ಟ್ ನಾವು 13ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಭಾರತದ 5 ವಲಯ ಮಂಡಳಿಗಳ ಅಧ್ಯಕ್ಷರು ಯಾರಾಗಿರುತ್ತಾರೆ? ಸರಿಯಾದಂಥ ಉತ್ತರ ಗೃಹ ಸಚಿವರಾಗಿರುತ್ತಾರೆ. ನೋಡಿ, ಗೃಹ ಸಚಿವರು ಈ 5 ವಲಯ ಮಂಡಳಿಗಳ ಅಧ್ಯಕ್ಷರಾಗಿದ್ದಾರೆ. ರಾಜ್ಯಗಳ ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತು ಆಯಾ ವಲಯ ಕೌನ್ಸಿಲ್ನಿಂದ ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಾಧಿಕಾರಿ ಅಥವಾ ಲೆಫ್ಟಿನೆಂಟ್ ಗವರ್ನರ್ ಅದರ ಸದಸ್ಯರು ಅವರೊಬ್ಬರು ಪ್ರತಿ ವರ್ಷ ತಿರುಗುವಿಕೆಯ ಮೂಲಕ ಉಪಾಧ್ಯಕ್ಷರಾಗಿರುತ್ತಾರೆ. ಓಕೆ, ಸೊ ನೆಕ್ಸ್ಟ್ 14ನೇ ಕ್ವಶನ್ ನೋಡೋಣ. ನೋಡಿ, NARCL ಅಂದರೆ ರಾಷ್ಟ್ರೀಯ ಆಸ್ತಿ ಪುನರ್ನಿರ್ಮಾಣ ಕಂಪನಿಯ ಪ್ರಾಯೋಜಕ ಬ್ಯಾಂಕ್ ಯಾವುದು? ನೋಡಿ, ಪ್ರಾಯೋಜಕ ಬ್ಯಾಂಕ್ ಯಾವುದು ಅಂತ ಕೇಳ್ತಾರೆ. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ, ಕೆನರಾ ಬ್ಯಾಂಕ್. ಸೊ ಇಲ್ಲಿ ಗಮನಿಸಿ ಸ್ನೇಹಿತರೆ, ರಾಷ್ಟ್ರೀಯ ಆಸ್ತಿ ಮರುನಿರ್ಮಾಣ ಕಂಪನಿ ಅಂತ ಹೇಳ್ತೀವಿ. ಇದು ಇತ್ತೀಚೆಗೆ 2 SREI ಕಂಪನಿಗಳಾದ SRE ಸಲಕರಣೆ ಮತ್ತು ಹಣಕಾಸು ಮತ್ತು SREI ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸ್ಗಳ ಸ್ವಾಧೀನವನ್ನು ಅಂತಿಮಗೊಳಿಸಿದೆ. ಅಂದರೆ ಇತ್ತೀಚೆಗೆ NARCL ಏನಿದೆ ಸ್ವಾಧೀನಪಡಿಸಿಕೊಳ್ತಾ ಇದೆ SREIನ 2 ಕಂಪನಿಗಳನ್ನು. ಆ ಕಾರಣಕ್ಕಾಗಿ ಈ ಒಂದು NARCL ಅನ್ನು 2021ರಲ್ಲಿ ಸರ್ಕಾರ ರಚಿಸಿದೆ ಇದನ್ನು. ಇದು ಸಾರ್ವಜನಿಕ ವಲಯದ ಬ್ಯಾಂಕುಗಳು NARCLನಲ್ಲಿ ಪಾಲನ ಹೊಂದಿವೆ, ಬಾಕಿಯು ಖಾಸಗಿ ಬ್ಯಾಂಕುಗಳಲ್ಲಿವೆ. ನೋಡಿ, ಕೆನರಾ ಬ್ಯಾಂಕ್ ಈ ಒಂದು NARCLನ ಪ್ರಾಯೋಜಕ. ಎಲ್ಲ ಡೀಟೇಲ್ಸ್ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 15ನೇ ಕ್ವಶನ್ ನೋಡೋಣ. ಭಾರತದಲ್ಲಿ ವಾಯು ಮಾಲಿನ್ಯದ ಬಿಕ್ಕಟ್ಟನ್ನು ಎದುರಿಸಲು ಯಾವ ಸಂಸ್ಥೆಯು ಸಮಗ್ರ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ? ನೋಡಿ, ಕಾಂಪ್ರಿಹೆನ್ಸಿವ್ ಪ್ರೋಗ್ರಾಮ್ ಟು ಕಾಂಬ್ಯಾಟ್ ಏರ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿಶ್ವ ಬ್ಯಾಂಕ್ ಸರಿಯಾಗಿದೆ ಉತ್ತರ. ನೋಡಿ, ಭಾರತದಲ್ಲಿ ಹೆಚ್ಚುತ್ತಿರುವ ವಾಯು ಮಾಲಿನ್ಯದ ಬಿಕ್ಕಟ್ಟಿಗೆ ಪ್ರತಿಕ್ರಿಯೆಯಾಗಿ ಸುತ್ತುವರಿದ ಕಣಗಳು, ನೋಡಿ PM2.5 ಅಂತ ಹೇಳ್ತೀವಿ, ಈ ಮಾಲಿನ್ಯದ ಪರಿಣಾಮವನ್ನು ನಿಗ್ರಹಿಸುವ ಉದ್ದೇಶದಿಂದ ವಿಶ್ವ ಬ್ಯಾಂಕ್ ಸಮಗ್ರ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ವಿಶ್ವ ಬ್ಯಾಂಕ್ನ ಪ್ರಕಾರ ಈ ಉಪಕ್ರಮವು ಏರ್ ಶೆಡ್ಗಳನ್ನು ಭಾರತದಲ್ಲಿ ನಿರ್ಮಾಣ ಮಾಡ್ತಾ ಇದೆ. ಒಂದನೇದಾಗಿ ಏರ್ ಶೆಡ್ ನಿರ್ವಹಣಾ ಸಾಧನಗಳ ಪರಿಚಯ ಮಾಡ್ತಾ ಇದೆ. ರಾಜ್ಯದ ವ್ಯಾಪ್ತಿಯಲ್ಲಿ ವಾಯು ಗುಣಮಟ್ಟ ಕ್ರಿಯಾ ಯೋಜನೆಗಳ ಅಭಿವೃದ್ಧಿ ಮಾಡ್ತಾ ಇದೆ. ಎರಡನೇದಾಗಿ. ಮೂರನೇದಾಗಿ ಇಂಡೋ ಗಂಗಾ ಬಯಲು ಪ್ರದೇಶಗಳಿಗಾಗಿ IGP ಮೊದಲ ವ್ಯಾಪಕವಾದ ಪ್ರಾದೇಶಿಕ ಏರ್ ಶೆಡ್ ಕ್ರಿಯಾ ಯೋಜನೆಗಳನ್ನು ರಚಿಸುತ್ತದೆ. ಸೊ ಇಷ್ಟು 3 ರೀತಿಯ ಯೋಜನೆಗಳನ್ನು ಭಾರತದಲ್ಲಿ ವಿಶ್ವ ಬ್ಯಾಂಕ್ ಕೈಗೊಂಡಿದೆ. ಕಾರಣ ವಾಯು ಮಾಲಿನ್ಯವನ್ನು ತಗ್ಗಿಸುವ ಉದ್ದೇಶದಿಂದಾಗಿ. ಓಕೆ, ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ ಸ್ನೇಹಿತರೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.